ಅಲ್ಲ ಸೀಮಾ, ಅಲ್ಲ ಬರೀ ಹೊರ ಕರ್ಕೊಂಡೋಗಿಲ್ಲ ಅಂತೇಳಿ ಇಷ್ಟಕ್ಕೊಂದು ಅಳೋದು ಕರೆಯೋದು ಮಾಡೋದು ಖರೇನ ಸರಿಯಲ್ಲ ಸೀಮಾ. ಸೀಮಾ, ಈಗ ಮಾತಾಡ್ಸಕತ್ತೀನಲ್ಲ, ಈಗ ನಾಳೆ ಹೋಗೋಣ ಅಂದ್ಬಿಡು, ನಾಳೆ ಕರ್ಕೊಂಡು ಹೋಗ್ತೀನಿ ಆಯ್ತಾ. ಈಗ ಅಳಬೇಡ ಪ್ಲೀಸ್, ನಿಲ್ಸು. ನಾ ಅಲ್ಲ ಈಗ ಬೇರೆ ಗಂಡಸ್ರಂಗ ಬೇಕಂತ ಮರ್ತಿದ್ರೆ ಅದು ಸರಿ, ನಾನು ಕರೆನ ನೀನು ಕರ್ಕೊಂಡು ಹೋಗ್ಬೇಕಂತಂದು ಜೆನ್ಯೂನ್ ಆಗಿ ಅನ್ಕೊಂಡೆ, ನನ್ನ ಮನಸ್ಸಿಂದ ಅಂದಿದ್ದು. ಆದರೆ ನಂಗೆ ಸಡನ್ ಆಗಿ ಹುಬ್ಳಿಗೆ ಹೋಗ್ಬೇಕಾಗಿ ಬಂತು. ಬೇಕಾದ್ರೆ ಗೋಪಿಗರ ಕೇಳು, ನಾನೇನು ಸುಳ್ಳು ಹೇಳಕತ್ತಿಲ್ಲ, ನಾನೇನು ಬೇರೆ ಹುಡುಗಿರು ನಿನಗೆ ಮೋಸ ಮಾಡಿ ಬೇರೆ ಹುಡುಗಿರಿಂದ ಹೋಗಿಲ್ಲ, ಆ ಥರ ಏನೂ ಮಾಡಿಲ್ಲ. ನನಗೆ ನಿನ್ನ ಮೇಲೆ ಕಾಳಜಿನೂ ಐತಿ, ಹೆಂಡತಿನ ಗೌರವನೂ ಐತಿ. ನಿಜವಾಗ್ಲೂ ನಾನು ಆ ಥರ ಮಾಡಿಲ್ಲ. ಸ್ವಲ್ಪ ಗಮನ ಇಟ್ಟು ನನ್ನ ಮಾತಾದ್ರೂ ಕೇಳು. ನಿನ್ನ ಪಾಡಿಗೆ ನಿಂಗೆ ಹತ್ಕೋತ ಮ್ಯಾಗ್ ನೋಡ್ಕೊಂಡು ಕುತ್ಕೊಂಡ್ರೆ ನಾನು ಏನು ಮಾಡಲಿ? ಇಲ್ಲಿ ನೋಡುತ್ತೀಯ ಒಂದು ಸ್ವಲ್ಪ. ಯಾವುದೇ ಕಾರಣಕ್ಕೂ ನೀವು ನನ್ನ ಮಾತಾಡ್ಸೋ ಕೆಲಸ ಮಾಡೋಕೆ ಹೋಗ್ಬೇಡ್ರಿ. ನಂಗೆ ಮೊದಲ ಸಿಟ್ಟು ಬಂದೈತಿ. ನಾನು ಏನು ಮಾಡ್ಕೋತೀನೋ ನನಗೆ ಗೊತ್ತಿಲ್ಲ. ನೀವು ಇವತ್ತು ಹೊರಗೆ ಮಕ್ಕೊಂಬಿಡ್ರಿ, ನನ್ನ ಒಬ್ಬಕಿನ್ನ ಬಿಟ್ಬಿಡ್ರಿ. ಅಲ್ಲಪ್ಪ, ಸ್ವಲ್ಪ ಅರ್ಥ ಮಾಡ್ಕೊ. ಸರಿ ಬಾ, ಊಟ ಮಾಡಿ ಬಂದು ಮಲ್ಕೋ ಬಾ. ಅವು ಹೇಳಿದ್ಲು ನೀವು ಊಟನ ಮಾಡಿಲ್ಲ ಅಂತ. ಬಾ ಊಟ ಮಾಡಿ ಬರ್ಬಾ. ಮಧ್ಯಾಹ್ನದಿಂದನೂ ಹಂಗೆ ಕಾಯ್ಕೋ ಕೂತಿ ಅಂತಾರ. ಅಲ್ಲ ಏನೈತಿ ಇಷ್ಟಕ್ಕೊಂದು ರಗಳಿ ಮಾಡೋಂಥದ್ದು? ಈಗ ಏನು ಆಗಬಾರ್ದಾಯ್ತು? ತಲೆ ಹೋಗಂಥದ್ದು ಏನಾದ್ರೂ ಆಯ್ತಾ? ಏನಿಲ್ಲಪ್ಪ, ತಲೆ ಹೋಗಂಥದ್ದು ಆದ್ರಷ್ಟೇ ನಿಮಗೆ ದೊಡ್ಡದು ಅನ್ಸುತ್ತೆ. ಬೇರೆಯವ್ರದ್ದು ನೋವು, ಬೇರೆಯವ್ರಿಗೆ ಮನ್ಸಿಗೆ ನೋವು ಆಗೋದು ಅದು ಯಾವುದು ನಿಮ್ಗೇನು ಅನ್ಸಲ್ಲ ಬಿಡ್ರಿ, ಹೋಗ್ಲಿ. ಏ ಹುಚ್ಚಿ, ಬೇರೆಯವ್ರಿಗೆ ನೋವು ಆಗೋದನ್ನಕ ಅಲ್ಲಿ ಜೀವನ ಹೊಂಟಿತ್ತು, ಅದನ್ನು ಕಾಪಾಡೋದು ಇಂಪಾರ್ಟೆಂಟಾ ಅಥವಾ ನಿನ್ನ ಹೊರ ಕರ್ಕೊಂಡು ಸುತ್ತಾಡ್ಸ್ಕೊಂಡು ಕರ್ಕೊಂಬರೋದು ಇಂಪಾರ್ಟೆಂಟಾ? ಅದನ್ನಾದ್ರೂ ಯೋಚನೆ ಮಾಡಮ್ಮ. ನೋಡು, ನೀನು ಪಾನಿಪುರಿ ತಿನ್ಸೋದು ಮತ್ತು ಬಟ್ಟೆ ತೊಗೋಬೇಕು ಅದೆಲ್ಲ ಹೇಳಿದ್ನಲ್ಲ, ಅದನ್ನು ನಾಳೆ ಬೆಳಗ್ಗೆನೂ ಹೋಗಿ ಮಾಡ್ಬೋದು, ಸಾಯಂಕಾಲನೂ ಮಾಡ್ಬೋದು. ಅದ್ರ ಜೀವ ಉಳಿಸೋದು ಇವತ್ತೇ ಹೋಗಬೇಕಾಗಿತ್ತು, ಅದು ನಿಂತ ಕಾಲ್ನಾಗ ಹೋಗಬೇಕಾಗಿತ್ತು. ನಾ ಮಾಡಿರೋದು ಕರೆಕ್ಟು. ಆ ಭಗವಂತ ಮೆಚ್ಚೋ ಕೆಲಸ ನಾನು ಮಾಡೀನಿ. ನಿನ್ನನ್ನು ಮೆಚ್ಚಕ್ಕಾಗಿಲ್ಲ ಅಂದರೆ ನನ್ನ ಕೈಲಿ ಇನ್ನೂ ದೈನಾಸ ಬಿಟ್ಕೊಂಡು ಸಾರಿ ಕೇಳೋಕ್ಕಾಗಲ್ಲ. ಹೌದು, ನಾ ಸಾರಿ ತಪ್ಪು ಮಾಡೀನಿ, ಅದಕ್ಕೆ ನಾ ಸಾರಿನೂ ಕೇಳಕತ್ತೀನಿ. ಅಟ್ಲೀಸ್ಟ್ ನಿನಗೆ ಹೇಳಬೇಕಾಗಿತ್ತು. ನಾ ಹೇಳಿದ್ನಲ್ಲ, ಟೆನ್ಷನ್ನಾಗ ಫೋನು ಬಿಟ್ಟು ಹೋಗ್ಬಿಟ್ಟಿನಿ ಅಂಗಡ್ಯಾಗ. ಡ್ರಾದಾಗ ಇಟ್ಟರೆ ಫೋನ್ ಡ್ರಾದಾಗ ಐತಿ. ಇನ್ನೇನು ಯಾರೂ ಮಾಡಲ್ಲ ಬಿಡು ಅಂದ್ಕೊಂಡೆ. ಆಮೇಲೆ ಎಲ್ಲ ಬ್ಲಡ್ ಗಿಟ್ ಕೊಟ್ಟ ಮೇಲೆ ನಂಗೆ ಲಕ್ಷಕ್ಕೆ ಬಂದಿದ್ದು ಫೋನ್ ಇಲ್ಲ ನನ್ನ ಹತ್ರ ಅಂತೇಳಿ. ಅಷ್ಟೇ ಆಗಿರೋದು. ಗಾಡಿ ತೊಗೊಂಡು ಹೊಂಟಿದ್ರು ನಮ್ಮ ದೋಸ್ತರು, ಹಾಗಾಗಿ ನಾನು ಕಾರ್ನಾಗ ಹೋಗ್ಬಿಟ್ಟೆ. ಅದು ನನಗೆ ಫೋನ್ ಲಕ್ಷಕ್ಕೆ ಬಂದಿಲ್ಲ. ಖರೇನ ತೊಗೊಂಡು ಮಾಡ್ಬೋದಿತ್ತು. ಅಷ್ಟಂತಲೇ ಇನ್ನೇನು ಬಿಡು, ಐಸುನಾಗಿದ್ದ ನನ್ನ ದೋಸ್ತ, ಅವ್ಗೆ ಬ್ಲಡ್ ಕೊಡೋದು ಅದು ಇದು ಚಲೋ ಅನ್ನಿಸ್ತು ನಂಗೆ. ಅದ ಒಳ್ಳೆ ಕೆಲಸ ಅನ್ನಿಸ್ತು. ನೀನು ಇಷ್ಟಕ್ಕೆ ಬೇಸರ ಮಾಡ್ಕೊಂಡ್ರೆ ಹೆಂಗೆ ಸೀಮಾ? ಓಕೆ, ನೀನೇ ಯೋಚನೆ ಮಾಡು. ನಾನು ನಿಜವಾಗ್ಲೂ ಮಾಡಿರೋದು ತಪ್ಪು ಅನ್ನಿಸ್ತಿದ್ರೆ ಕಂಟಿನ್ಯೂ ಮಾಡು. ನೀ ಮಾಡೋದನ್ನ ನಾನೇನು ಮಾಡೋಕ್ಕಾಗಲ್ಲ. ಪಾಪ ನನ್ನ ಸಂಬಂಧ ನಿನ್ನ ಸಂಬಂಧ ಅವ್ವ ಅಪ್ಪ ಎಲ್ಲರೂ ಊಟ ಬಿಟ್ಟು ನಿಂತಾರೆ. ನನಗೇನು ಊಟ ಬೇಡ, ಅವ್ರಿಗೆ ಊಟ ಮಾಡ್ರಿ ಅಂತ ಹೇಳಿ ಬಂದು ನಾನು ಡ್ರೆಸ್ ಚೇಂಜ್ ಮಾಡಿ ಮಾಡ್ಕೋತೀನಿ. ಈಗೇನು ರೂಮ್ನಾಗ ಬರ್ಬೋದು, ಹೌದಿಲ್ಲ? ನೀನು ಇಷ್ಟದಂಗೆ ಆಗಲಿ. ಅಲ್ಲ, ಏನು ಗಂಡ ಇವರು ಅಷ್ಟು ಹೇಳಿ ಹೋಗ್ಬಿಟ್ರಲ್ಲ. ಇವ್ರಿಗೇನು ಅನ್ಸೋದೇ ಇಲ್ಲನೋ? ಒಂದು ಸ್ವಲ್ಪ ರಮಿಸ್ಬೇಕು, ಮುದ್ದು ಮಾಡಬೇಕು, ಏನೂ ಇಲ್ಲ, ಹೋಗ್ಬಿಡದ. ಅಷ್ಟು ಕೇಳಿದ್ರು ಸಾರಿ, ಮುಗೀತು. ಏನು ಗಂಡನೋ ಏನೋಪ್ಪ. ಅಂದ್ರೆ ಇವ್ರಿಗೆ ನನ್ನ ಬರ್ಡೇ ಐತೆ ಅನ್ನೋದು ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಏನೂ ಗೊತ್ತಿಲ್ಲ ಇವ್ರಿಗೆ. ಸುಮ್ಮನೆ ಏನೋ ಕರ್ಕೊಂಡು ಹೋಗಕತ್ತಿದ್ರು. ನಾನು ಇಲ್ಲದೆ ಇರೋದೆಲ್ಲ ನೆನಪು ಮಾಡಿಕೊಂಡು ಸುಮ್ಮನೆ ಎಲ್ಲ ನಾನು ಅಂದ್ಕೊಂಡು ಮನ್ಸಿಗೆ ನೋವು ಮಾಡ್ಕೊಂಡಿದ್ದು ನಾನು. ಇವ್ರಿಗೇನು ನನ್ನ ಬರ್ಡೇ ನೆನಪಿಲ್ಲ ಅಂತ ಗೊತ್ತಾಯ್ತು ನಂಗೆ. ಇಲ್ಲ ಅಂದಿದ್ದು ಹೇಳ್ತಿದ್ರು. ಹೌದು, ಇದರಿದ್ರೆ ಫೋನ್ ಒಂದು ಎಲ್ಲೈತಿ ಫೋನು? ಹಾಂ, ಅಲ್ಲೈತಿ. ಹಲೋ, ಹಾಂ ಹೇಳನಿಲ್ಲ. ಏನು ಮೇಡಮ್ ಅಳಕತ್ತಂಗೈತಿ? ಏಕ ಏನಾಯ್ತು? ಏನಾತಂದ್ರ ಇಷ್ಟ ಆಯ್ತು. ಇವರಿಗೆ ನನ್ನ ಹುಡ್ದಬ್ಬನು ನೆನಪಿಲ್ಲ, ಏನೂ ಇಲ್ಲ. ಅವ್ರು ಮಾಡಿದ್ದೆ ಸರಿ ಅಂತ ಒದ್ಸಕತ್ತಾರ ಅನ್ನಿಲ್ಲ. ನಾನೇನು ಮಾಡಲಿ ಈಗ? ಏನು ಮಾಡ್ಬೇಕಾ? ಚಂದಾಗಿ ಬಾಯಿಗೆ ಏನು ಬರ್ತದೆ ನಾವು ಉಗಿಬೇಕಾಗಿತ್ತು ನಿನ್ನ ಗಂಡಗ. ಅಷ್ಟು ಗೊತ್ತಾಗೋದಿಲ್ಲ. ಇನ್ನು ವರ್ಷಕ್ಕೊಂದ್ಸರಿ ಬರ್ತಾ ಹೆಂಡತಿ ಬರ್ಡೇ, ಅದನ್ನ ಫೋನ್ ಮಾಡಿ ಹೇಳಕ್ಕೂ ವ್ಯವಧಾನ ಇದ್ದಿದ್ದಿಲ್ಲ ಅಂತ ನಿನ್ನ ಗಂಡಗ. ಅವ್ರಿಗೆ ನನ್ನ ಬರ್ಡೇನ ನೆನಪಿಲ್ಲ, ಇನ್ನು ಹೇಳೋ ವ್ಯವಧಾನ ದೂರ ಉಳಿತು. ಈಗ ಬಿಡು, ಏನೂ ಮಾಡೋಕ್ಕಾಗಲ್ಲ. ನೋಡು, ನಾನು ನಿನ್ನ ಫೋನ್ ಮಾಡಿ ಎಷ್ಟು ಚಂದ ಹೇಳಿದೆ, ಬಾರವ ನಿನ್ನ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ. ಈಗ ರಾತ್ರಿ 12 ಗಂಟೆಗೆ ಚಂದಾಗಿ ಕೇಕ್ ತರಿಸಿ ಕಟ್ ಮಾಡ್ತಿದ್ನಾ? ಸುಮ್ಮನೆ ನೀ ಎಲ್ಲ ವೇಸ್ಟ್ ಮಾಡಿದ್ ನೋಡು. ಏನು, ನನ್ನ ಬರ್ಡೇಗೆ 12 ಗಂಟೆಗೆ ಕೇಕ್ ಕಟ್ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದ? ವಾವ್, ನಂಗೆ ನಿಜವಾಗ್ಲೂ ಭಾಳ ಖುಷಿ ಆಕತ್ತೆ ಕೇಳಿ. ಆದ್ರೆ ಏನು ಮಾಡಬೇಕು, ಈಗೇನೋ ಊರಿಗೆ ಹೋಗ್ತೀನಿ ಅಂತ ಹೇಳಿ ಬರೋಕ್ಕೂ ಆಗಲ್ಲ. ನಾನು ನಿನಗೆ ಸಾಯಂಕಾಲನೂ ಕರೆದೆ, ಮುಂಜಾನೂ ಕರೆದೆ, ಬಂದಿದ್ರ ಚಂದಾಗಿ ಒಂದು ಅಡ್ರೆಸ್ ತಗೋತಿದ್ದಿ, ಒಳ್ಳೆ ಹೋಟ್ಲ್ದಾಗ ಊಟ ಮಾಡ್ತಿದ್ದಿ. ರಾತ್ರಿ 12 ಗಂಟೆಗೆ ನಿನಗೆ ಕೇಕ್ ಕಟ್ ಮಾಡಿಸ್ತಿದ್ದೆ. ನೀನು ನನ್ನ ಮಾತು ಕೇಳ್ದ ನಿನ್ನ ಗಂಡ ಅಂತ ಹೋದಿ. ನೋಡು ನಿನ್ನ ಗಂಡ
ಯಾವ ಬರ್ಡೇನೂ ಇಲ್ಲ, ಕೇಕ್ ಸೆಲೆಬ್ರೇಷನ್ನೂ ಇಲ್ಲ. ನಿಜ ಗೊತ್ತನ, ನಾನು ಯಾವತ್ತೂ ಕೇಕು ಕಟ್ ಮಾಡಿಲ್ಲ, ಬರ್ಡೇ ಸೆಲೆಬ್ರೇಷನ್ನು ಮಾಡಿಲ್ಲ. ನನ್ನ ಬರ್ಡೇನ ಯಾರೂ ಸೆಲೆಬ್ರೇಟ್ ಮಾಡಿಲ್ಲ. ನಮ್ಮ ಮನ್ಯಾಗ ಎಲ್ಲ ಇಬ್ಬರು ಹೆಣ್ಮಕ್ಳು ಅಂತೇಳಿ ಬರ್ಡೇನೂ ಇಲ್ಲ, ಏನೂ ಇಲ್ಲ. ನಮ್ಮ ಮನ್ಯಾಗ ನಮ್ಮ ಅವ್ಗ ನಮ್ಮ ಅಪ್ಪಗೆ ನಾವು ಹುಟ್ಟಿದ ದಿನಾಂಕನ ನೆನಪಿಲ್ಲ, ಹುಟ್ಟಿದ ದಿನಾನೂ ನೆನಪಿಲ್ಲ. ನಾವ ಈಗ ದೊಡ್ಡವರಾದ್ಮೇಲೆ ಗೊತ್ತು ನಮ್ಮ ಬರ್ಡೇ ಯಾವಾಗ, ನಾವು ಹುಟ್ಟಿದ್ದು ಯಾವಾಗ ಅಂತೇಳಿ. ಅದು ಅಂಗನವಾಡಿ ಒಳಗೆ ಹಾಕಿರ್ತಾರಲ್ಲ, ಬರೆದು ಕೊಟ್ಟಿರ್ತಾರೆ, ಇಲ್ಲ ಸಾಲಿದ್ರ ಮ್ಯಾಗ. ಅದು ಏನು ಖರೇನಾ ಸುಳ್ಳ? ನಮ್ಮವ್ವ ನಮ್ಮಪ್ಪಗೆ ನೆನಪ ಇಲ್ಲಲ್ಲ. ಬಿಡು ಹೋಗ್ಲಿ, ನನ್ನ ಹಣೆ ಬರಕ್ಕೆ ನೀನಾದ್ರೂ ಏನು ಮಾಡ್ತಿ? ನಿನ್ನ ಮಾತು ಕೇಳಿದ್ರೆ ಇಷ್ಟೊತ್ತಿಗೆ ಖುಷಿಯಾಗಿ ಬರ್ಡೇ ಕೇಕ್ ಕಟ್ ಮಾಡ್ಬೋದಿತ್ತು. ನೀ ಹೊರಗೆ ಬರೋಕ್ಕಾಗತ್ತಾ? ನಾ ಕಾರ್ ತೊಗೊಂಬರ್ತೀನಿ. 12 ಗಂಟೆಗೆ ಎಲ್ಲ ಚಂದಾಗ ಕೇಕ್ ಕಟ್ ಮಾಡಿ ಮಸ್ತ್ ಒಂದು ರೌಂಡ್ ಎಲ್ಲ ನೈಟ್ ಔಟ್ ಹೋಗಿ ಬರ್ಬೋದು. ನಮ್ಮೂರಾಗನ ನಿಮ್ಮೂರಿಗೆ ಬರ್ತೀನಿ ಕಾರ್ ತೊಗೊಂಡು, ಅಲ್ಲೇ ಸುತ್ತಾಡಿಸ್ತೀನಿ. ವಾಪಸ್ ನಿನ್ನ ಕೇಕೆಲ್ಲ ಕಟ್ಟಾದ ತಕ್ಷಣ ಸೇಫಾಗಿ ಮನೆಗೆ ಬಿಡ್ತೀನಿ. ನನ್ನ ಮೇಲೆ ನಂಬಿಕೆ ಇದ್ರೂ ಬರ್ಬೋದಪ್ಪ. ಕೇಕ್ ಕಟ್ ಮಾಡೋಕೆ ಕಷ್ಟ. ಹಾಂ, ಇಷ್ಟೊತ್ನಾಗ ಮನೆಗೆ ಯಾರಿಗಾರ ಗೊತ್ತಾದ್ರ? ಅತ್ತಿ ಮಾವ ನಾದ್ನಿ ಮೈದ್ನ ಎಲ್ಲರೂ ಅದಾರ. ಇನ್ನೊಬ್ಬ ಮೈದ್ನ ಅವ್ನು ನಿಂತು ಇಲ್ಲ ಅನ್ನೋದು ಬಿಟ್ರೆ ಇಡೀ ಮನೆ ತುಂಬಿದ್ದೈತಿ. ಹೆಂಗೆ ನಾ ಬರಲಿ ಹೇಳು? ಸಾಧ್ಯ ಇಲ್ಲ. ಓಕೆ, ನಾನೇನು ಮಾಡೋಕ್ಕಾಗಲ್ಲ ಹಂಗಾದ್ರೆ. ಓಕೆ, 12 ಗಂಟೆಗೆ ಕಾಲ್ ಮಾಡ್ಬೋದಾ ಇನ್ನೊಂದ್ಸರಿ? ಬೇಡ, ಆಮೇಲೆ ಮತ್ತೆ ನನ್ನ ಗಂಡ ಇದ್ರೆ ಸುಮ್ಮನೆ ಕಿರಿಕಿರಿ. ಏನು ಬೇಡ ತಗೋ. ಓಕೆ. ಅಡ್ವಾನ್ಸ್ ಮೆನಿ ಮೋರ್ ರಿಟರ್ನ್ಸ್ ಆಫ್ ದ ಡೇ ಡಿಯರ್ ಸೀಮಾ. ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಸರಿ, ನಾ ಫೋನ್ ಇಡ್ಲಾ? ಅಂದ್ರೆ ಇನ್ನೊಂದು ವಿಷಯ ನೋಡು, ನಿಂದೇನಾರ ಮನಸ್ಸು ಬದಲಾದ್ರೆ, ಇನ್ ಕೇಸ್ ಬದಲಾದ್ರೆ ನಂಗೆ ಕಾಲ್ ಮಾಡು. ನಾ ವೆಯ್ಟ್ ಮಾಡ್ತಿರ್ತೀನಿ ನಿನ್ನ ಸಂಬಂಧ. ಸರಿ ಬಾಯ್. ಸೀಮಾ, ಏ ತಾಯಿ ಬಾರ ಯವ್ವ, ಊಟ ಮಾಡಿ ಬರ್ಬಾ. ಅದು ಏನೇ ನಿನ್ ಸಿಟ್ಟಿದ್ರು ಊಟದ ಮೇಲೆ ತೋರಿಸ್ಬೇಡ. ಬಾ, ಚಂದಾಗ ಅನ್ನ ಮಜ್ಜಿಗೆ ಮಾಡೈತಿ, ಉಂಡು ಬರ್ಬಾ. ಅತ್ತಿಯರ, ನನಗೇನು ಬೇಕಾಗಿಲ್ರಿ, ನಾ ಇಲ್ಲೇ ಅದೇನಿಲ್ರಿ. ಓರಿ ನೀವು ಉಣ್ರಿ, ಆರಾಮ್ ಉಂಡು ನೆಮ್ಮದಿಗಿರ್ರಿ. ಇನ್ನ ನನ್ನ ಗಂಡ ಬರ್ತಿದ್ದಂಗನ ಏನೆಲ್ಲ ಹೇಳ್ಕೊಟ್ರಲ್ಲ ನೀವು. ಮತ್ತೆ ಅದನ್ನ ಮಾತಾಡ್ತೀಯಲ್ಲ ಹುಡುಗಿ ನೀನು. ನಾನು ಯಾಕೆ ಏನಾರು ಹೇಳ್ಕೊಡ್ಲಿ? ನೋಡವ ಹುಡುಗಿ, ನೀನು ಯಾರ ಮ್ಯಾಗ ಏನು ಆಪಾದನೆ ಹೊರಿಸ್ತಿದಿ, ಯಾರು ಹೆಂಗ ಅಂತ ತಿಳ್ಕೊಂಡು ಮಾತಾಡ. ಕರೆ ಹೇಳಕತ್ತೀನಿ, ನಾನು ನೇರವಾಗೇ ಮಾತಾಡ್ತೀನಿ. ನಿನ್ನಂಗೆ ನನಗೆ ಗುಳು ಮಾಡಕ್ ಬರೋದಿಲ್ಲ, ಗುಮ್ಮನ ಗುಸಿಗೆ ಅಲ್ಲ. ನಾನೇನು ಹೇಳಿದೆ, ನೀನು ಹಿಂಗೆ ಹೋಗಿದ್ದಕ್ಕೆ ನೀನು ಏನು ಹಿಂಗೆ ಆಡಕತ್ತಾಳಪ್ಪ ಅಂತ ಹೇಳಿದೆ. ನೀ ಮಾಡಿದ್ದದ ಕರೆ ಹೋದಿಲ್ಲ. ಇನ್ನು ನಿನ್ನ ಗಂಡನೂ ಇಲ್ಲ, ಏನಿಲ್ಲ. ಬೇರೆ ಮನೆ ನೋಡ್ಬಾ ಅಲ್ಲಿ. ನೀನಿರೋದು ನೋಡಿ ನಮಗ ಆಶ್ಚರ್ಯ ಆಗೈತಿ. ಏನದ ಅಂತಾರಲ್ಲ, ಒಳ್ಳೆಕಂದ್ರೆ ನೀನು ಒಳ್ಳೆ ಗುಚ್ಚಿ ಹೋಗಿ ಕೆಲಸನ ಮಾಡು. ಇನ್ನೋಗ್ರಿ ಅನ್ನ ಮಜ್ಗಿನ. ಈ ಮನ್ಯಾಗ ನಮ್ಮ ದಿನಕ್ಕೂ, ನಮ್ಮ ಸ್ಪೆಷಲ್ ದಿನ, ಅದಕ್ಕೆ ಎದ್ದಕ್ಕೂ ಬೆಲೆನೇ ಇಲ್ಲ. ನಾನಂದ್ರೆ ಬೆಲೆ ಇಲ್ಲ. ಸುಳ್ಳ ನಾನ ಎಲ್ಲದು ನನ್ನ ಮನೆ ನನ್ನ ಗಂಡ ಅಂತ ನಾನೇ ಓಡಾಡ್ಬೇಕು. ಹೋಗ್ರಿ. ನಿನ್ನ ಆತ್ ಬಿಡು, ನಿಂದ ಒಟ್ಟು ಬರೀ ನಿಂದ ಕೇಳುದ ನಾವು. ಬೇರೆ ಮನುಷ್ಯರು ಈ ಮನೆಗೆ ಇಲ್ಲ. ಇಲ್ಲಿ ನೋಡು, ನೀನ ಒಬ್ಬಕ್ಕೆ ಮನುಷ್ಯಳು, ನೀನ ಒಬ್ಬಕ್ಕೆ ಹೊಸ್ತಾಗ ಮದುವೆ ಆಗ್ಬಿಟ್ಟಿದಿ. ಅಥವಾ ಏನ್ರ ಮಾಡಿ ನಿನಗೆ ಯಾರು ಹೇಳ್ತಾರೆ? ಹೋಗು. ಅನ್ನ ಮಜ್ಜಿಗೆ ಅಂತ ಅನ್ನ ಮಜ್ಜಿಗೆ. ನನ್ನ ಬರ್ಡೇ ಐತಂತ ಅಷ್ಟು ಹೇಳಿ ನಮ್ಮ ಅತ್ತಿಗೆ ಹೇಳಿದ್ರು ಒಂದು ಸ್ವೀಟ್ ಮಾಡ್ತೀನಿ ಹಿಂದಿಲ್ಲ ಮಾಡ್ತಾಳಂತ. ಅನ್ನ ಮಜ್ಜಿಗೆ ಯಾವನು ಅಂತಾನ? ಏನು ಅನ್ಬೇಕು ನಾನು? ಹೊಟ್ಟೆ ನೋಡಿದ್ರೆ ಸಾಯಂಗಾಗೈತಿ. ಹೌದು, ಹೆಂಗೆ ಹೋಗ್ಬೇಕು ಇಲ್ಲಿಂದ? ಚಂದಾಗ ಬಿರಿಯಾನಿ ತಿನ್ಕೊಂಡು ಬರ್ಬೋದು. ಹೋಗೋದಾರ ಹೆಂಗ? ಫೋನ್ ಮಾಡ್ತೀನಿ, ಅಷ್ಟ ಮಾಡ್ತೀನಿ. ರಾತ್ರಿ 12 ಗಂಟೆಗೆ. ಅವ್ವ ಯಾಕ್ಲಾ ಮಂಜು, ಇನ್ನ ಮಕ್ಕಂಡಿಲ್ಲ ನೀನ? ಯವ್ವ, ನೀ ಬಾ ಬೇರ್ಲಿ, ಅಪ್ಪನ್ನು ಕರ್ಕೊಂಡು ಬಾ. ರಾಧವಾ, ರಾಜು. ಅಯ್ಯಯ್ಯ, ಇದೇನ್ಲ ಕೇಕ್ ತಂದೇನ? ಅಯ್ಯಯ್ಯ, ಆಕಿ ಒಂದಿಟ್ಟು ಮೊದ್ಲ ಹೇಳ್ಬಾರ್ದ, ಉಂಡ್ರ ಉಂತಿತ್ತೇನ ಹುಡುಗಿ. ಅಯ್ಯೋಯ್ಯ, ಮತ್ತ ಏನು 10 ಗಂಟೆ ನಾನು ಉಣ್ಣ ಕರೆಗೋದ್ರ ಎಂತ ಬಾಯ್ ಮಾಡಿದ್ಲ. ನನಗೆ ಸಿಟ್ಟದಕ್ಕೂ ಬರಲಿಲ್ಲ. ನಾನು ನಿನಗೇನೇನ ಹೇಳಿ ಆಕಿ ಮಧ್ಯೆ ಜಗಳ ತರಕತ್ತೀನಿ ಅನ್ನಂಗೆ ಮಾತಾಡಿದ್ಲಪ್ಪ. ಅದಕ್ಕೆ ನಾನು ಏನೋ ಜಾಸ್ತಿ ಮಾತಾಡಲಿಲ್ಲ. ಖುಷಿ ಅಕ್ಕಳ. ಕೇಕು ಭಾಳ ಚಲೋ ಐತಾಳ, ಚಂದ ಐತಿ ಕೇಕ್. ಏನ್ರಿ ಇನ್ನೊಂದು ಪಟ್ಟಿ ಏನ್ರಿ ತರಬೇಕಿಲ್ಲಲ್ಲ? ಬಟ್ಟೆಲ್ಲ ಮದುವೆ ಬಂದಾವಲ್ವೇ. ಆಮೇಲೆ ನಾನು ಲಾಸ್ಟ್ ಟೈಮ್ ಎದಕ್ಕೆ ಕರ್ಕೊಂಡು ಹೋದಾಗ ಕೊಡ್ಸೀನಿ ಒಂದು ಜೊತೆ ಬಟ್ಟಿನ. ಅದಕ್ಕೆ ಬ್ಯಾಡ ಅಂತೇಳಿ ಒಂದು 4 ತೂಕದ್ದು ಒಂದು ಉಂಗುರ ತೊಗೊಂಬಂದೀನಿ, ಜೇಬ್ನಾಗ ಐತಿ. ಅಲ್ಲೇ ರೂಮ್ಗೆ ಹೋಗಿ ಎಲ್ಲರೂ ಸರ್ಪ್ರೈಸ್ ಮಾಡಂದ್ರೆ ಅದಕ್ಕೆ ಕರೆದೆ.
ಅಪ್ಪೇನಂತಾನೆ ಏನ ನಾವು ಮನ್ಯಾಗ ಎಂದು ಹಿಂಗೆಲ್ಲ ಮಾಡಿಲ್ಲ ಮತ್ತು ಈಗ್ಲಾರು ಈಗಿನ ಹುಡುಗಿ ಆಕಿ ಹಿಂಗೆ ನನ್ನ ಗಂಡ ಮಾಡಲಿ ಅಂತ ಅನ್ಕೋತಿರ್ತಾಳ. ಅದಕ್ಕೆ ನಾನು ಯೋಚನೆ ಮಾಡಿ ತಂದೀನಿ. ಆಕಿ ಸಿಟ್ಟು ಮಾಡ್ಕೊಂಡಿರೋದು ನನಗೆ ಕರ್ಕೊಂಡು ಹೋಗಿಲ್ಲ ಅನ್ನೋದು ಗೊತ್ತು. ಬರ್ಡೇ ಮರ್ತೀನಿ ಅಂತಾನೆ ಆಕೆ ಅಷ್ಟಕ್ಕೊಂದು ಮಾತಾಡೋಣ ಅನ್ನೋದು ಗೊತ್ತು ನನಗೆ. ಆದ್ರೆ ಮುಂಚೆಗೆ ಹೇಳಿದ್ರೆ ಸರ್ಪ್ರೈಸ್ ಇರಲ್ಲಲ್ಲ, ಅದಕ್ಕೆ ಹೇಳಲಿಲ್ಲ. ನೋಡೋಣ ತಗೋ ಒಂದೀಟು ಹೋಗನ್ರೆ ಮ್ಯಾಗ.